ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 23ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ, ಅಂದರೆ 14ನೇ ದಿವಸ ಇದು ಈ ದಿನ ಅಪರಾಹ್ನ 3:01 ಇರಲಿದೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 7:06 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಅಪರಾಹ್ನ 3:36 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:40 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 9:55 ಇನ್ನು ಮಧ್ಯಾಹ್ನ 12:57 ಮಧ್ಯಾಹ್ನ 1:43 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:38 ರಾತ್ರಿ 7:25 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:39 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಈ ದಿನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಯಾರಿಗೆ ಚಂದ್ರನ ಬಲ ಇದೆ, ಅಂದರೆ ಯಾರಿಗೆ ಶುಭ ಫಲಗಳಿದೆ, ಯಾರಿಗೆ ಮಿಶ್ರ ಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಲೈಂಗಿಕತೆಗೆ, ನೃತ್ಯ, ಸಂಗೀತ, ವಿವಾಹ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶುಕ್ರನ ಕಾರಕತ್ವ ಇದೆ. ಹಾಗಾಗಿ ಈ ದಿನ ವಿಶೇಷವಾಗಿ ಪ್ರಣಯಕ್ಕೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡು ಸಾಕಷ್ಟು ಉಪಯೋಗಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಇನ್ನು ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂಥ ಸನ್ನಿವೇಶಗಳು ಒದಗಿ ಬರುತ್ತೆ. ಮನರಂಜನೆಗೂ ಕೂಡ ಈ ದಿನ ತುಂಬ ಮಹತ್ವದ್ದಾದಂಥ ಅಂಶವಾಗಿರುತ್ತೆ.
ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 34 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 28 ನಿಮಿಷದಿಂದ 6 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 32 ನಿಮಿಷದಿಂದ ರಾತ್ರಿ 1 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ನ್ಯಾಯಾಲಯಗಳಲ್ಲಿ ನಿಮ್ಮದ ಯಾವುದೇ ರೀತಿಯ ತೀರ್ಪುಗಳಿದ್ದರೂ ಕೂಡ ಅದು ನಿಮ್ಮ ಪರವಾಗಿ ಈ ದಿನ ಪ್ರಗತಿಯಲ್ಲಿರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ತುಂಬ ಅನುಕೂಲತೆಗಳನ್ನು ತರುವಂಥ ಹೊರ ಇದು. ಹಾಗಾಗಿ ಈ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 32 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರಾಗಲಿ ಖರೀದಿ ಮಾಡುವಂಥವ್ರಿಗಾಗಲಿ ತುಂಬ ಫೇವರಬಲ್ ಆಗಿರುವಂಥ ಒಂದು ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ಚಂದ್ರಹೋರ. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ಅನುಕೂಲ ಇದೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇದೆ. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ರವಿ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡಬೇಡಿ, ತಟಸ್ಥವಾಗಿದ್ಬಿಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದನ್ನು ರವಿ ಹೋರದಲ್ಲಿ ಪ್ರಾರಂಭ ಮಾಡಬೇಡಿ ಅಥವಾ ಪ್ರಯತ್ನ ಮಾಡಬೇಡಿ, ಅದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗಾಗಿನೇ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 38 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 1 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 27 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಹೊರದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿ. ಹಾಗಾಗಿ ಪ್ರತಿನಿತ್ಯ ಯಾವ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು, ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಪ್ರತಿನಿತ್ಯ ಈ ಪಂಚಾಂಗವನ್ನು ನೀವು ಕೇಳಿಸ್ಕೊಳ್ಬೇಕು, ನೋಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಬಹಳ ವಿವರವಾಗಿ ಆಯಾ ದಿನದ ಪಂಚಾಂಗದ ಬಗ್ಗೆ ತಿಳಿಸ್ತಾ ಇದೆ. ಇದನ್ನು ನೀವು ಕೇಳಿಸ್ಕೊಳ್ಳಿ, ಅನುಸರಣೆ ಮಾಡಿ. ನಿಮಗೆ ಬೇಕಾದಂಥ ಮಾಹಿತಿಗಳು ಇದರಲ್ಲಿ ಸಿಕ್ಕೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯಾಣ ಕೂಡ ನಿಮಗೆ ಶುಭವನ್ನು, ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ನೋಡಿಕೊಂಡೇ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿ ಫಲಿತಾಂಶವನ್ನು ತರುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಫಲಗಳನ್ನು ಪಡ್ಕೊಳ್ಳಿಕ್ಕೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಮನೆಯಲ್ಲಿ ದೇವರ ಮನೆಯನ್ನು ಅಥವಾ ದೇವರ ಕೋಣೆಯನ್ನು ನಿರ್ಮಾಣ ಮಾಡ್ತೇವೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ವಾಸ್ತುಶಾಸ್ತ್ರ ಏನು ಹೇಳುತ್ತೆ? ಏಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮನೆ ಕಟ್ಟುವಾಗ ಈಶಾನ್ಯ ದಿಕ್ಕಿನಲ್ಲಿ ದೇವರ ಮನೆ ಇರಲಿ ಅಥವಾ ದೇವರ ಕೋಣೆ ಇರಲಿ ಅಂತ ಹೇಳಿ ಕೆಲವರು ಹೇಳುವಂಥದ್ದು ಇದೆ. ಆದರೆ ಆದಷ್ಟು ಈಶಾನ್ಯದಲ್ಲಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಬೇಕು. ಆದರೆ ಕನಿಷ್ಠ 6ರಿಂದ 10 ಅಡಿಗಳಷ್ಟು ಜಾಗವನ್ನು ಬಿಟ್ಟು ದೇವರ ಕೋಣೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ. ಹಾಗಾಗಿ ಈ ಪೂರ್ವ ಮತ್ತು ಉತ್ತರ ದಿಕ್ಕು ಸೇರುವಂಥ ಜಾಗ ಏನಿದೆ, ಈಶಾನ್ಯ ದಿಕ್ಕು, ಇದರಲ್ಲಿ ಈ ಗೋಡೆಗೆ ಅಂಟಿಕೊಂಡಂತೆ ದೇವರ ಮನೆಯನ್ನು ನಿರ್ಮಾಣ ಮಾಡಬಾರ್ದು. ಕನಿಷ್ಠ 6 ಅಡಿಗಳಷ್ಟಾದರೂ ಜಾಗವನ್ನು ಬಿಟ್ಟು ದೇವರ ಕೋಣೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ ಇದು ತುಂಬ ಅತ್ಯುತ್ತಮವಾದ ಫಲವನ್ನು ಕೊಡುವಂಥದ್ದು. ಹಾಗೆ
ಕೆಲವು ಮನೆಗಳಲ್ಲಿ ನೋಡಿ ಈಶಾನ್ಯದಲ್ಲೇ ಬೆಡ್ರೂಮನ್ನು ಹಾಕಿರ್ತಾರೆ, ಅಥವಾ ಅಲ್ಲಿ ಮಂಚ, ಹಾಸಿಗೆ ಇತ್ಯಾದಿಗಳನ್ನು ಇಡುವಂಥದ್ದು ಕೂಡ ಇರುತ್ತೆ. ಇದು ಈ ಈಶಾನ್ಯದಲ್ಲಿ ಯಾವುದೇ ರೀತಿಯ ಬಟ್ಟೆ ಬರೆಗಳು ಬಂದರೆ ಅಲ್ಲಿ ರಾಹು ತತ್ವ ಜಾಸ್ತಿ ಆಗುತ್ತೆ. ರಾಹು ಬಟ್ಟೆಯನ್ನು ಪ್ರತಿನಿಧಿಸುವಂಥವನು. ಹಾಗಾಗಿನೇ ಆ ಮನೆಯಲ್ಲಿ ದಾರಿದ್ರ್ಯ ಅಥವಾ ದುಃಖ ಎರಡೂ ಕೂಡ ಆವರಿಸ್ಕೊಂಡಿರುತ್ತೆ. ಹಾಗಾಗಿ ಯಾವುದೇ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಬಟ್ಟೆಗಳ ಬೀರು ಇದ್ದರೆ ಅಥವಾ ಮಂಚ ಇದ್ದರೆ, ಅಲ್ಲಿ ಹಾಸಿಗೆ ಇದ್ದರೆ ಚಾಪೆಯನ್ನು ಇಡುವಂಥದ್ದು ಅಥವಾ ಹಾಸಿಗೆ ಬಟ್ಟೆಗಳನ್ನು ಅಲ್ಲಿ ಜೋಡಿಸಿಡುವಂಥದ್ದನ್ನು ಮಾಡ್ತಾ ಇದ್ದರೆ ಅಲ್ಲಿಂದ ಮೊದಲು ಅದನ್ನು ತೆಗೆದುಬಿಡಿ. ಏಕೆಂದರೆ ಆ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಕಾಡ್ತಾ ಇರುತ್ತೆ. ನೀವು ಯಾವುದೇ ಉದ್ಯೋಗ ಮಾಡಿ, ಯಾವುದೇ ವ್ಯಾಪಾರ ಮಾಡಿ ನಿಮಗೆ ಲಾಭ ಅನ್ನುವಂಥದ್ದು ಸಿಕ್ಕಲ್ಲ. ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗ್ತಾ ಇರುತ್ತೆ ಆ ಮನೆಯಲ್ಲಿ. ಹಾಗಾಗಿ ಈಶಾನ್ಯ ದಿಕ್ಕಿನಲ್ಲಿ ಸರಿಸುಮಾರು ಈ ದೇವರ ಕೋಣೆಯನ್ನು ನಿರ್ಮಾಣ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಬೆಡ್ರೂಮನ್ನು ಹಾಕಿ ಅದನ್ನು ಉಪಯೋಗಿಸುವಂಥದ್ದನ್ನು ಕೂಡ ಅವಾಯ್ಡ್ ಮಾಡಬೇಕು. ಇನ್ನು ಈಶಾನ್ಯದಲ್ಲೇ ದೇವರ ಮನೆ ಮಾಡಿದರೆ ಮನೆಯಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈಶಾನ್ಯ ಇಲ್ಲಿ ಪ್ರಮುಖವಾಗಿ ದೇವರು ವಾಸ ಮಾಡುವಂತಹ ಸ್ಥಳ. ಹಾಗಾಗಿನೇ ಇಲ್ಲಿ ದೇವರ ಮನೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟಾಗ ಅಲ್ಲಿ ಈ ಗಾಳಿ ಬೆಳಕು ಸರಾಗವಾಗಿ ಓಡಾಡಲ್ಲ. ಇದರಿಂದಲೇ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಉಸಿರು ಕಟ್ಟುವಂಥ ಒಂದು ವಾತಾವರಣ ಮನೆಯಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿ ಈ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆ ನಿರ್ಮಾಣ ಆಗಿರುವಂಥದ್ದು. ಹಾಗೆ ಇಲ್ಲಿ ಪತಿ ಪತ್ನಿಯರ ಮಧ್ಯೆ ಇರ್ಬೋದು, ಹಿರಿಯ ಸೊಸೆ ಅಥವಾ ಅತ್ತೆ ಇವರ ಮಧ್ಯೆ ಇರ್ಬೋದು, ಹಿರಿಯ ಮಗಳಿರ್ಬೋದು, ಇವರಲ್ಲಿ ಭಿನ್ನಾಭಿಪ್ರಾಯಗಳು ಬಹಳಷ್ಟು ಬರುತ್ತೆ. ಹಾಗಾಗಿ ಪ್ರತಿನಿತ್ಯ ಜಗಳಗಳು, ಮನಸ್ತಾಪಗಳು ಆಗ್ತಾ ಇರುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈಶಾನ್ಯದಲ್ಲಿ ದೇವರ ಮನೆ ಇರುವಂಥ ಆ ಮನೆಯ ಹೆಣ್ಣು ಮಕ್ಕಳೇನಿದ್ದಾರೆ ಅವರು ಹೆಚ್ಚು ಕಿರಿಕಿರಿಯನ್ನು ಮಾಡ್ತಾರೆ. ಹಠದ ಸ್ವಭಾವ ಜಾಸ್ತಿ ಇರುತ್ತೆ. ಹಾಗಾಗಿನೇ ಅವರಲ್ಲಿ ಒಂದು ವಿಚಿತ್ರವಾದಂಥ ಸ್ವಭಾವ ಕೂಡ ಇರುವಂಥದ್ದು ಆಗುತ್ತೆ. ಇನ್ನು ತವರ ಮನೆಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಹೋಗಿರುವಂಥ ಗಂಡನ ಮನೆಯಲ್ಲೂ ಕೂಡ ಅವರು ತೊಂದರೆಯನ್ನು ಅನುಭವಿಸ್ತಾರೆ. ಅಲ್ಲೂ ಕೂಡ ಹಿಂಸೆ ಇರುತ್ತೆ. ಅಲ್ಲೂ ಅವರಿಗೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈಶಾನ್ಯ ದಿಕ್ಕಿನಲ್ಲೇ ನಾವು ಈ ಮನೆಯನ್ನು ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಿ ವಾಸ ಮಾಡುವಂಥ ಸೊಸೆ ಸಹಿತವಾಗಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಕಿರಿಕಿರಿ ಅನ್ನುವಂಥದ್ದು ಇರುತ್ತೆ. ಮನೆ ಇಬ್ಬಾಗವಾಗಿ ಹೋಗುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದಲೇ ದೇವರ ಕೋಣೆಯನ್ನು ನಿರ್ಮಾಣ ಮಾಡಬೇಕು. ಈಶಾನ್ಯ ದಿಕ್ಕಿಗೆ ಬದಲಾಗಿ ಬ್ರಹ್ಮಸ್ಥಾನದಲ್ಲಿ, ಅಂದರೆ ಆ ಸೈಟಿನ ಮಧ್ಯಭಾಗ ಅಥವಾ ಮನೆಯ ಮಧ್ಯಭಾಗದಲ್ಲಿ ದೇವರ ಮನೆಯನ್ನು ಅಥವಾ ದೇವರ ಕೋಣೆಯನ್ನು ನಿರ್ಮಾಣ ಮಾಡುವಂಥದ್ದು ಅತ್ಯುತ್ತಮವಾದಂಥ ಒಂದು ಸಲಹೆ ಅದು. ಹಾಗೆ ಈ ಈಶಾನ್ಯದಲ್ಲಿ ಏನಾದರೂ ದೇವರ ಮನೆ ನಿರ್ಮಾಣ ಮಾಡಿದರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗೆ ಅಕ್ರಮ ಸಂಬಂಧ ಬರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಈಶಾನ್ಯ ಅನ್ನುವಂಥದ್ದು ಪರಮ ಪವಿತ್ರವಾದಂತಹ ಸ್ಥಳ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಅಲ್ಲಿ ಬೆಡ್ರೂಮ್ ಬರುವಂಥದ್ದಾಗಲಿ, ಓದುವ ಕೋಣೆಯನ್ನು ಮಾಡುವಂಥದ್ದನ್ನಾಗಲಿ ಮಾಡಬಾರ್ದು. ದೇವರ ಕೋಣೆಯನ್ನು ಕೂಡ ಅಲ್ಲಿ ಕಟ್ಟಬಾರ್ದು. ಬದಲಾಗಿ ಆ ಒಂದು ಜಾಗ ಖಾಲಿ ಇರಬೇಕು. ಶುದ್ಧವಾಗಿ ಆ ಜಾಗವನ್ನು ಇಟ್ಕೊಳ್ಬೇಕು. ಗಾಳಿ ಬೆಳಕು ಯಥೇಚ್ಛವಾಗಿ ಅಲ್ಲಿ ಬರಬೇಕು. ಯಾವುದೇ ಭಾರದ ವಸ್ತುಗಳನ್ನು ಅಲ್ಲಿ ಇಡಬಾರ್ದು. ಹಾಗಾಗಿನೇ ಈ ಗಾಳಿಯ ಮೂಮೆಂಟ್ಗೆ ಎಲ್ಲೂ ಅಡಚಣೆಗಳು ಇರಬಾರ್ದು. ಆ ರೀತಿ ಇದ್ದರೆ ಮಾತ್ರ ಆ ಮನೆ ಸ್ವಚ್ಛಂದವಾಗಿರುತ್ತೆ. ಮನೆಯಲ್ಲಿ ನಗುನಗ್ತಾ ಇರುವಂಥ ಮನಸ್ಸುಗಳಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ನೀವು ಗಮನಿಸಬೇಕು. ಇನ್ನು ಮುಖ್ಯವಾಗಿ ಮನೆಯಲ್ಲಿ ದೇವರು ಮತ್ತು ದೇವರ ಫೋಟೋಗಳೇನಾದರೂ ಜಾಸ್ತಿ ಇದ್ದರೆ ಅಲ್ಲೂ ಕೂಡ ತೊಂದರೆ ತಾಪತ್ರಯಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಫೋಟೋಗಾಗಲಿ ಪ್ರತಿಯೊಂದು ದೇವರ ವಿಗ್ರಹಕ್ಕೂ ಕೂಡ ಪ್ರತಿದಿನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಒರೆಸುವಂಥದ್ದು, ಹೂವಿಡುವಂಥದ್ದು, ಮಂಗಳಾರತಿ ಮಾಡಬೇಕು. ಇವೆಲ್ಲವೂ ಕೂಡ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಬೇಕು ಅಷ್ಟೂ ದೇವರುಗಳಿಗೆ. ಹಾಗಾಗಿ ಈ ತಾಪತ್ರಯಗಳು ಜಾಸ್ತಿ ಆಗತ್ತೆ ಅಂತಲೇ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಚೊಕ್ಕಟವಾಗಿ ನಾವು ದೇವರ ಫೋಟೋಗಳನ್ನು, ವಿಗ್ರಹಗಳನ್ನು ಇಟ್ಕೊಳ್ಬೇಕು. ಇನ್ನು ದೇವರ ಕೋಣೆಯನ್ನು ಮನೆಯಲ್ಲಿ ಮಾಡದೇ ಇರುವಂಥದ್ದೇ ಉತ್ತಮ ಅನ್ನುವಂಥ ಅಭಿಪ್ರಾಯ ಕೂಡ ಕೆಲವು ಹಿರಿಯರಲ್ಲಿದೆ. ಏಕೆಂದರೆ ಮನೆ ಕೆಲವು ವ್ಯವಹಾರಗಳಿಗೆ ಸೀಮಿತವಾಗಿರುವಂಥದ್ದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ ಬರುವಂಥದ್ದೇನಾದರೂ ಅವಕಾಶ ಇದ್ದರೆ ಮನೆಯಲ್ಲಿ ದೇವರ ಕೋಣೆಯೇ ಬೇಡ. ಹಾಗಾಗಿನೇ ಮನೆಯಲ್ಲಿ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಕೊಂಡು ಬೆಳಗ್ಗೆ ಸಂಜೆ ಅದಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಆದರೆ ಇತ್ತೀಚೆಗೆ ಕಟ್ತಾ ಇರುವಂಥ ಎಲ್ಲ ಮನೆಗಳಲ್ಲೂ ಕೂಡ ಈ ದೇವರ ಕೋಣೆ ಪ್ರತ್ಯೇಕವಾಗಿರುತ್ತೆ. ಹಾಗಾಗಿ ಈ ವಾಸ್ತು ಹೇಳೋ ಪ್ರಕಾರ
ದೇವರ ಕೋಣೆ ಏನಿದೆ ಅಥವಾ ದೇವರ ಮನೆಯ ಗೋಡೆಗಳು ಈ ಶೌಚಾಲಯಕ್ಕಾಗಲಿ ಅಥವಾ ಸ್ನಾನದ ಮನೆಯ ಗೋಡೆಗಳಿಗಾಗಲಿ ತಾಗಬಾರ್ದು. ಅದು ಪ್ರತ್ಯೇಕವಾಗಿಯೇ ಇರಬೇಕು. ಅದರಲ್ಲೂ ಬ್ರಹ್ಮಸ್ಥಾನ ಬಹಳ ಸೂಕ್ತವಾಗಿರುವಂಥ ಸ್ಥಳ ಅನ್ನುವಂಥ ಅಭಿಪ್ರಾಯ ಇದೆ. ಇದನ್ನೇ ವಾಸ್ತುಶಾಸ್ತ್ರ ತಿಳಿಸತ್ತೆ. ಇನ್ನು ಈಶಾನ್ಯ ದೇವರ ಮನೆ ಬಗ್ಗೆ ನಾವು ಕೆಲವು ಅನುಭವಸ್ತ್ರ ಮಾತುಗಳನ್ನು ಕೂಡ ಕೇಳ್ಕೊಳ್ಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಕೆಲವರು ಈಶಾನ್ಯವನ್ನು ಖಾಲಿ ಬಿಡುವಂಥದ್ದು, ಈಶಾನ್ಯದಲ್ಲಿ ಸಾಮಾನ್ಯವಾಗಿ ಲಿವಿಂಗ್ ರೂಮ್ ಬರುವಂಥದ್ದು, ಅಲ್ಲಿ ಮೇನ್ ಡೋರನ್ನು ಇಡುವಂಥದ್ದು ಅಂದರೆ ಸಿಂಹದ್ವಾರ ಇಡುವಂಥದ್ದು ಕೂಡ ಕೆಲವು ಮನೆಗಳಲ್ಲಿರುತ್ತೆ. ಇಲ್ಲಿ ತುಂಬ ಏಳ್ಗೆಯನ್ನು ಕಾಣುವಂಥ ಮನೆ. ಹಾಗಾಗಿ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು, ಒಂದು ಸಕಾರಾತ್ಮಕವಾದಂತಹ ವಾತಾವರಣ ಮನೆಯಲ್ಲಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಅಂದರೆ ಈಶಾನ್ಯ ದಿಕ್ಕು ಖಾಲಿ ಇರಬೇಕು ಮತ್ತು ಶುದ್ಧವಾಗಿ ಅದನ್ನು ಇಟ್ಕೊಂಡಿರಬೇಕು. ಇನ್ನು ದೇವರ ಮನೆಯಲ್ಲಿ ಬಳಸುವಂತಹ ದೀಪಗಳಾಗಲಿ ಪೂಜಾ ಸಾಮಗ್ರಿಗಳಾಗಲಿ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಶುಭ ಫಲಗಳು ಬರುತ್ತೆ, ಅಷ್ಟು ಶುದ್ಧವಾದ ಮನಸ್ಸುಗಳಿರುವಂಥ ಮನೆಯಾಗಿರುತ್ತೆ. ಹಾಗಾಗಿ ಮನಸ್ಸಿನ ಮಧ್ಯೆಯಲ್ಲಿ ಕಲ್ಮಶಗಳಿರಲ್ಲ, ದ್ವೇಷಗಳಿರಲ್ಲ. ಹಾಗಾಗಿ ಪರಿಶುದ್ಧವಾದಂತಹ ಸ್ವಚ್ಛಂದವಾದಂತಹ ಜೀವನ ಆ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಬಳಸುವಂತಹ ಪರಿಕರಗಳೇನಿದೆ, ಪೂಜಾ ಸಾಮಗ್ರಿಗಳು, ಇದನ್ನು ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳಿ, ಶುಭ್ರವಾಗಿ ಇಟ್ಕೊಳ್ಳಿ. ಅದನ್ನು ಪ್ರತ್ಯೇಕವಾಗಿ ಇಡುವಂಥದ್ದು, ಯಾವುದೇ ಎಂಜಲು, ತಟ್ಟೆ, ಲೋಟ ಇತ್ಯಾದಿಗಳಿಗೆ ಅದನ್ನು ಸೋಕಿಸಬಾರ್ದು, ಅದರ ಜೊತೆಯಲ್ಲಿ ಇಡಬಾರ್ದು. ಪ್ರತ್ಯೇಕವಾಗಿಯೇ ಅದನ್ನು ಇಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ. ಇನ್ನು ದೇವರ ಮನೆಯಲ್ಲಿ ಒಡೆದಿರುವಂಥ ಅಥವಾ ಭಿನ್ನವಾಗಿರುವಂಥ ವಿಗ್ರಹಗಳನ್ನಾಗಲಿ ಫೋಟೋಗಳನ್ನಾಗಲಿ ಅಥವಾ ಯಾವುದೇ ಯಂತ್ರಗಳನ್ನಾಗಲಿ ಇಡಬೇಡಿ. ಅಲ್ಲಿ ಪರಿಶುದ್ಧವಾಗಿರುವಂಥದ್ದನ್ನು ಮಾತ್ರ ದೇವರ ಕೋಣೆಯಲ್ಲಿ ಇಡಬೇಕು. ಈ ರೀತಿ ಯಾವುದೇ ಭಿನ್ನವಾಗಿರುವಂಥ ಫೋಟೋಗಳು ವಿಗ್ರಹಗಳಿದ್ದರೆ ಅದನ್ನು ಆದಷ್ಟು ವಿಸರ್ಜನೆ ಮಾಡುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಿ. ಇನ್ನು ದೇವರ ಮನೆಯಲ್ಲಿ ಕಸ ಗುಡಿಸಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಒಂದು ಬಟ್ಟೆಯಿಂದ ಆ ಕಸವನ್ನು ತೆಗೆಯುವಂಥದ್ದು ಉತ್ತಮ. ಕಸ ಗುಡಿಸ್ಲಿಕ್ಕೆ ಒಂದು ಇಡುಗಲು ಅಂತ ಹೇಳಿ ಬರುತ್ತೆ, ಪುಟ್ಟದಾದಂಥ ಒಂದು ಪೊರಕೆ, ಅದು ಪವಿತ್ರವಾದಂಥ ಒಂದು ಹುಲ್ಲಿನಿಂದ ಮಾಡಿರುವಂಥದ್ದು. ಅದನ್ನು ಇಟ್ಟು ನೀವು ಕಸವನ್ನು ಗುಡಿಸ್ಬೋದು. ಹಾಗೆ ದೇವರ ಮನೆಯನ್ನು ಗುಡಿಸಿ ಒರೆಸುವಂತಹ ಸಂದರ್ಭದಲ್ಲಿ ಅರಿಶಿನವನ್ನು ಹಾಕಿದ ನೀರಿನಿಂದ ಶುದ್ಧ ಮಾಡಿದ್ರೆ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸುತ್ತೆ. ಆ ಮನೆಯಲ್ಲಿ ಒಂದು ಸಕಾರಾತ್ಮಕವಾದಂಥ ವಾತಾವರಣ ಇರುತ್ತೆ, ಧನಾತ್ಮಕವಾದಂಥ ಒಂದು ವಾತಾವರಣ ಇರುತ್ತೆ ಆ ಮನೆಯಲ್ಲಿ. ಹಾಗಾಗಿ ಈ ಹಳದಿ ಅಂದರೆ ಈ ಅರಿಶಿನ ಮಿಶ್ರಿತ ನೀರಿನಿಂದ ದೇವರ ಕೋಣೆಯನ್ನು ಶುದ್ಧ ಮಾಡೋದರಿಂದ ಸಂಪತ್ತು ವೃದ್ಧಿಯಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನೆಲ ಒಣಗುವವರೆಗೂ ಕೂಡ ಅದನ್ನು ಯಾರೂ ತುಳಿಯದೆ ಇದ್ದರೆ ಆ ಮನೆಯಲ್ಲಿ ಒಂದು ರೀತಿಯ ರಾಜಕಳೆ ನಿರ್ಮಾಣ ಆಗ್ತಾ ಇರುತ್ತೆ. ಇದು ಅತ್ಯುತ್ತಮವಾದಂಥ ಸಮೃದ್ಧಿಗೆ ಕಾರಣವಾಗುವಂಥದ್ದು. ಹಾಗಾಗಿ ಅರಿಶಿನದ ನೀರಿನಿಂದ ಶುದ್ಧಿ ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ದೇವರ ಮನೆಯಲ್ಲಾಗಲಿ ಅಥವಾ ಶೋಕೇಸ್ನಲ್ಲಾಗಲಿ ಅತಿ ಎತ್ತರದ ವಿಗ್ರಹಗಳನ್ನು ಇಟ್ಕೊಳ್ಬೇಡಿ. ಅದರಲ್ಲೂ ಒಂದು ಮುಷ್ಟಿಯ ಒಳಗಿರುವಷ್ಟು ವಿಗ್ರಹದ ಎತ್ತರ ಇರಬೇಕು. ಅದಕ್ಕಿಂತ ಹೆಚ್ಚಿನದಾದರೆ ಅಂದರೆ 3 ಅಥವಾ 4 ಇಂಚಿಗಿಂತ ಹೆಚ್ಚಾಗಿದ್ದರೆ ಅಂಥ ವಿಗ್ರಹಗಳಿಗೆ ಪ್ರತಿನಿತ್ಯ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಹಾಗಾಗಿನೇ ಆ ಮುಷ್ಟಿಯ ಒಳಗಿರುವಷ್ಟು ಅಂದರೆ 3 ಅಥವಾ 4 ಇಂಚಿಗಿಂತ ಕಡಿಮೆ ಇರುವಂಥ ಎತ್ತರದ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಳಿ, ಜಾಸ್ತಿ ವಿಗ್ರಹಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದೇವರ ವಿಗ್ರಹಗಳನ್ನು ಮಂಗಳವಾರ, ಶನಿವಾರ ಮತ್ತು ಶುಕ್ರವಾರಗಳಂದು ಶುದ್ಧಿ ಮಾಡಬಾರ್ದು, ನೀರಿನಿಂದ ಅದನ್ನು ತೊಳಿಬಾರ್ದು. ಆದರೆ ಅನಿವಾರ್ಯವಾದಂತಹ ಪರಿಸ್ಥಿತಿಗಳು ಬರುತ್ತೆ, ಗ್ರಹಣ ಬರ್ಬೋದು, ಮನೆಯಲ್ಲಿ ಒಂದು ಪುರುಡು ಬರ್ಬೋದು ಅಥವಾ ಒಂದು ಸೂತಕ ಬರ್ಬೋದು. ಅದನ್ನು ಕಳೆದ ನಂತರದಲ್ಲಿ ಶುದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಈ ದಿನವನ್ನು ನೋಡುವಂಥ ಅಗತ್ಯ ಇಲ್ಲ. ಆದರೂ ಈ ವಿಗ್ರಹಗಳನ್ನು ಶುದ್ಧಿ ಮಾಡುವಂಥ ಸಂದರ್ಭದಲ್ಲಿ ಈ 3 ದಿನಗಳಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಶಾಸ್ತ್ರಸಮ್ಮತವಾದಂಥ ಮಾತಿದೆ. ಇನ್ನು ಪ್ರತಿ ಅಮಾವಾಸ್ಯೆ ಇರ್ಬೋದು ಅಥವಾ ಹುಣ್ಣಿಮೆ ಇರ್ಬೋದು, ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿನದ ನೀರಿನಿಂದ ಶುದ್ಧ ಮಾಡಿ ಪೂಜೆ ಮಾಡಿ. ಹಾಗಾಗಿ ಈ ದೇವರ ವಿಗ್ರಹಕ್ಕೆ ಏನಾದರೂ ಮೈಲಿಗೆ ಆಗಿದ್ದರೆ ಅದನ್ನು ಅರಿಶಿನದ ನೀರಿನಿಂದ ತೊಳೆದು ಇಡುವಂಥದ್ದು ಬಹಳ ಸೂಕ್ತ. ಇನ್ನು ದೇವರ ಪೂಜಾ ಸಂದರ್ಭದಲ್ಲಿ ದೇವರಿಗಾಗಿ ಪ್ರತಿನಿತ್ಯ ನೈವೇದ್ಯವನ್ನು ಇಡಬೇಕು. ನೈವೇದ್ಯ ಇಲ್ಲದೆ ಪೂಜೆ ಸಾಂಗವಾಗಲ್ಲ. ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು, ಕಲ್ಲು ಸಕ್ಕರೆಯನ್ನು, ಒಣ ಹಣ್ಣುಗಳನ್ನು ಇಟ್ಟು ಇಲ್ಲ ಫಲಗಳನ್ನು ಇಟ್ಟು ನೈವೇದ್ಯ ಮಾಡುವಂಥದ್ದು ಬಹಳ ಸೂಕ್ತ. ಹಾಗಾಗಿನೇ ದೇವರ ಪಕ್ಕದಲ್ಲಿ ನೈವೇದ್ಯ ಅನ್ನುವಂಥದ್ದು ಇರಲೇಬೇಕು. ಹಾಗೆ ಆ ನೈವೇದ್ಯ ನಂತರದಲ್ಲಿ ಮನೆ ಮಂದಿ ಆ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು. ನೈವೇದ್ಯ ಆದ ಮೇಲೆ ದೇವರ ಕೋಣೆಯಿಂದ ಅದನ್ನು ತೆಗಿಬೇಕು, ಅಲ್ಲೇ ಹೆಚ್ಚು ಕಾಲ ಇಡುವಂಥದ್ದನ್ನು ಮಾಡಬೇಡಿ. ಹಾಗಾಗಿ
ಹೊರಗೆ ತಂದು ಆ ನೈವೇದ್ಯವನ್ನು ಎಲ್ಲರೂ ಕೂಡ ಭಕ್ತಿಯಿಂದ ಸ್ವೀಕರಿಸುವಂಥದ್ದು ಅತ್ಯುತ್ತಮವಾದಂಥ ಒಂದು ಮಾರ್ಗ. ಇನ್ನು ದೇವರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅನ್ಯಥಾ ಮಾತಾಡುವಂಥದ್ದು, ಆಕಳಿಸುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು, ಬೇರೆಯವರನ್ನು ಬೈಯುವಂಥದ್ದು, ಅಥವಾ ಈ ಸೌಲಭ್ಯಗಳು ಸಾಮಗ್ರಿಗಳು ಸರಿ ಇಲ್ಲ ಅಂಥೇಳಿ ಬೇರೆಯವರನ್ನು ದೂಷಣೆ ಮಾಡುವಂಥದ್ದನ್ನು ಮಾಡಬಾರ್ದು. ಇದೆಲ್ಲ ಅನಗತ್ಯ ಚಟುವಟಿಕೆಗಳು. ಇದನ್ನು ಮಾಡೋದರಿಂದ ನೀವು ಎಷ್ಟೇ ಪೂಜೆಯನ್ನು ಆಡಂಬರದಿಂದ ಮಾಡಿದ್ರೂ ಅದರ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ದೇವರ ಪೂಜಾ ನಂತರದಲ್ಲಿ ತುಳಸಿಯ ಪೂಜೆಯನ್ನು ಕೂಡ ಮಾಡಿ. ಇದು ಮಹಾಲಕ್ಷ್ಮಿಯನ್ನು ಮನೆಗೆ ಕರೆತರುವಂಥ ಒಂದು ವಿಧಾನ. ಹಾಗಾಗಿ ದೇವರ ಮನೆ ಅಂದರೆ ನಿಮ್ಮ ಕುಲದೇವರು, ಮನೆ ದೇವರು, ನಿಮ್ಮ ಇಷ್ಟ ದೇವರುಗಳ ಪೂಜಾ ನಂತರದಲ್ಲಿ ತುಳಸಿಯನ್ನು ಪೂಜೆ ಮಾಡಿ ಹೊಸ್ತಿಲನ್ನು ಪೂಜೆ ಮಾಡೋದ್ರಿಂದ ಆ ಮನೆ ಸುಭಿಕ್ಷವಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳೆಲ್ಲವೂ ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ. ಇದನ್ನು ಅನುಸರಣೆ ಮಾಡಬೇಕು. ಕೆಲವು ಹಿರಿಯರು ಈಗಲೂ ಕೂಡ ಹೊಸ್ತಿಲು ಪೂಜೆಯನ್ನು ಪ್ರತಿ ದಿನ ಮಾಡ್ತಾರೆ. ತುಳಸಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡಿರುವಂಥ ಈ ಪೂಜಾ ಪದ್ಧತಿಗಳನ್ನು ನಾವು ಕೂಡ ಅನುಸರಣೆ ಮಾಡೋದರಿಂದ ಅದರಲ್ಲಿ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ವಿಶೇಷವಾಗಿ ಪೂಜಾ ಸಂದರ್ಭದಲ್ಲಿ ಹಣೆಯಲ್ಲಿ ಕುಂಕುಮವನ್ನು, ಗಂಧವನ್ನು ಅಥವಾ ವಿಭೂತಿಯನ್ನು ಧರಿಸಿಕೊಂಡೇ ಪೂಜೆಯನ್ನು ಮಾಡಬೇಕು. ಬರೀ ಹಣೆಯಲ್ಲಿ ಪೂಜೆಯನ್ನು ಮಾಡಬಾರ್ದು. ಇಲ್ಲ ಅಂತ ಹೇಳಿದ್ರೆ ಪೂಜಾ ಫಲ ಸಿಕ್ಕಲ್ಲ. ಹಾಗಾಗಿನೇ ಹಣೆಯಲ್ಲಿ ಏನಾದರೂ ಒಂದನ್ನು ಧರಿಸಿಕೊಂಡೇ ಪೂಜೆಯನ್ನು ಮಾಡಬೇಕು. ಇನ್ನು ದೇವರನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪುರುಷರು ಶಲ್ಯವನ್ನಾಗಲಿ ಅಥವಾ ಮೇಲು ಹೊದಿಕೆಯನ್ನಾಗಲಿ ಧರಿಸಿರಲೇಬೇಕು. ಇಲ್ಲದೇ ಇದ್ದರೆ ಪೂಜಾ ಫಲ ಅವರಿಗೆ ಸಿಕ್ಕಲ್ಲ. ಆ ಪೂಜಾ ಫಲ ರಾಕ್ಷಸರ ಪಾಲಾಗ್ಬಿಡುತ್ತೆ. ಹಾಗಾಗಿ ಬರೀ ಮೈಯಲ್ಲಿ ಕುಳಿತು ಊಟ ಮಾಡುವಂಥದ್ದಾಗಲಿ ಅಥವಾ ಪೂಜೆ ಮಾಡುವಂಥದ್ದನ್ನಾಗಲಿ ಒಳ್ಳೆಯದಲ್ಲ. ಮೇಲೆ ಒಂದು ಹೊದಿಕೆ, ಶಲ್ಯ ಅನ್ನುವಂಥದ್ದು ಇರಲೇಬೇಕು. ಇನ್ನು ದೇವರ ಪೂಜೆಗೆ ಬಳಸುವಂಥ ಸಾಮಗ್ರಿಗಳು ಶುದ್ಧವಾಗಿರಬೇಕು. ಹೂವನ್ನು ಬಳಸಿದ್ರೆ ಹೂವನ್ನು ಶುದ್ಧಿ ಮಾಡಿರಬೇಕು. ಅದರ ತೊಟ್ಟನ್ನು ಬಿಡಿಸಿರಬೇಕು. ಹಾಗಾಗಿ ಕೆಲವರು ತೊಟ್ಟಿನಿಂದಲೇ ಅಂದರೆ ತೊಟ್ಟು ಇರುವಂಥ ಹೂವಿನಿಂದಲೇ ಪೂಜೆಯನ್ನು, ಅರ್ಚನೆಯನ್ನು ಮಾಡುವಂಥದ್ದು ಇದೆ. ಇದನ್ನು ಮಾಡಬಾರ್ದು. ತೊಟ್ಟನ್ನು ತೆಗೆದು ಹೂವನ್ನು ಶುದ್ಧೀಕರಿಸಿಕೊಂಡೇ ಅದಕ್ಕೆ ಸ್ವಲ್ಪ ನೀರನ್ನು ಸಂಪ್ರೋಕ್ಷಣೆ ಮಾಡಿ ನಂತರದಲ್ಲಿ ಅದನ್ನು ಪೂಜೆಗೆ ಬಳಸಬೇಕಾಗತ್ತೆ. ಹಾಗೆ ಪೂಜೆಗೆ ಬಳಸುವಂಥ ಹಾಲು ಹಸಿಯಾಗಿರಬೇಕು, ಕಾಯಿಸಿರಬಾರ್ದು. ಆದಷ್ಟು ಹಸುವಿನ ಹಾಲನ್ನು ಬಳಸುವಂಥದ್ದು ಸರ್ವಶ್ರೇಷ್ಠ. ಇನ್ನು ದೇವರ ಪೂಜೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಕಲ್ಪಗಳನ್ನು ಮಾಡಬೇಕು. ಸಂಕಲ್ಪ ಇದ್ದರೆ ಮಾತ್ರ ನಿಮ್ಮ ಪ್ರಾರ್ಥನೆಗಳು ಅಥವಾ ನಿಮ್ಮ ಬಯಕೆಗಳು ಬೇಗ ಈಡೇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಷ್ಫಲವಾಗುವಂಥ ಪೂಜೆಯಾಗ್ಬಿಡುತ್ತೆ. ಇನ್ನು ದೇವರ ಮನೆಯಲ್ಲಿ ಚಿಕ್ಕ ದೀಪಗಳನ್ನು ಇಟ್ಟಿರಿ. ದೀಪಸ್ತಂಭಗಳು ದೊಡ್ಡದಿರಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ದೊಡ್ಡ ದೀಪಸ್ತಂಭ ಏನಾದರೂ ಇದ್ದರೆ ಅದನ್ನು ಎಡಗಡೆ ಬಲಗಡೆ ಇಡಿ. ಆದರೆ ದೇವರ ಮುಂಭಾಗದಲ್ಲಿ ಚಿಕ್ಕ ದೀಪಸ್ತಂಭಗಳನ್ನು, ಸೊಡ್ಲು ಅಂತ ಹೇಳ್ತಾರೆ, ಇದನ್ನು ಇಡುವಂಥದ್ದು. ತುಪ್ಪದ ಬತ್ತಿಗಳನ್ನು ಇಟ್ಟು ಅದರಲ್ಲಿ ದೀಪವನ್ನು ಬೆಳಗಿಸುವಂಥದ್ದು, ಮಂಗಳಾರತಿಯನ್ನು ಮಾಡುವಂಥದ್ದನ್ನು ಕೂಡ ಮಾಡಿ. ಇನ್ನು ಈ ದೇವರ ದೀಪಕ್ಕೆ ಎಷ್ಟು ಬತ್ತಿಗಳಿರಬೇಕು, ಯಾವ ರೀತಿಯ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ನಾವು ತಿಳಿಸಿದ್ದೇವೆ. ಆ ಕಾರ್ಯಕ್ರಮವನ್ನು ನೀವು ಮತ್ತೊಮ್ಮೆ ನೋಡಿ ಅದರಂತೆ ದೀಪವನ್ನು ಇಡುವಂಥದ್ದು, ದೀಪವನ್ನು ಬೆಳಗಿಸುವಂಥದ್ದನ್ನು ಮಾಡಿ ಬಹಳ ಬೇಗ ನಿಮಗೆ ಪೂಜಾ ಫಲ ಲಭ್ಯವಾಗುತ್ತೆ. ಇನ್ನು ನೀವು ಯಾವುದೇ ಪೂಜೆಯನ್ನು ಆರಂಭ ಮಾಡುವ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯನ್ನು ಪೂಜೆ ಮಾಡಿ ನಂತರದಲ್ಲಿ ನಿಮ್ಮ ಪೂಜಾ ಕಾರ್ಯಗಳನ್ನು ಆರಂಭ ಮಾಡಿ. ಜೊತೆಗೆ ಮನೆ ದೇವರ ಪೂಜೆ ಇಲ್ಲದೇ ಇದ್ದರೆ ಯಾವ ದೇವರುಗಳು ಕೂಡ ನಿಮ್ಮ ಮನೆಯನ್ನು ರಕ್ಷಣೆ ಮಾಡಲ್ಲ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ಎಂತಹ ಕಷ್ಟಗಳೇ ಬಂದಿರಲಿ, ಎಂತಹ ಸಮಸ್ಯೆಗಳೇ ಇರಲಿ, ಅದನ್ನು ಪರಿಹಾರ ಮಾಡುವಂಥವನು ನಿಮ್ಮ ಮನೆ ದೇವರು. ಹಾಗಾಗಿ ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಪ್ರತಿನಿತ್ಯ ಸ್ಮರಣೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಮನೆಯ ಹೊಸ್ತಿಲು ಮಹಾಲಕ್ಷ್ಮಿಯ ಸಂಕೇತ. ಹಾಗಾಗಿ ಹೊಸ್ತಿಲಿಗೆ ಪೊರಕೆಯನ್ನು ತಾಗಿಸುವಂಥದ್ದಾಗಲಿ ಅಥವಾ ಪಾದಗಳಿಂದ ಹೊಸ್ತಿಲನ್ನು ಮೆಟ್ಟಿ ಮನೆ ಒಳಗೆ ಬರುವಂಥದ್ದು ಅಥವಾ ಹೊರಗೆ ಹೋಗುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗಾಗಿ ಈ ಹೊಸ್ತಿಲು ಪರಮ ಪವಿತ್ರವಾಗಿರುವಂಥ ಒಂದು ಸಂಕೇತ ಅಂತ ಹೇಳಿ ಭಾವಿಸಬೇಕು. ಅದಕ್ಕಾಗಿ ಪೂಜೆಯನ್ನು ಮಾಡಬೇಕು. ಇನ್ನು ಕೆಲವರು ಮನೆಯಲ್ಲಿ ಶ್ರೀಚಕ್ರವನ್ನು ಇಟ್ಕೊಂಡಿದ್ದಾರೆ, ಕೆಲವರು ಸಾಲಗ್ರಾಮವನ್ನು ಇಟ್ಕೊಂಡಿರ್ತಾರೆ, ಕೆಲವರು ಬಲಮುರಿ ಶಂಖವನ್ನು ಇಟ್ಟಿದ್ದಾರೆ, ಬಲಮುರಿ ಗಣಪತಿಯನ್ನು ಇಟ್ಕೊಂಡಿದ್ದಾರೆ. ಇನ್ನು 2 ಪಾದಗಳು ಕಾಣಿಸುವಂತಹ ಮಹಾಲಕ್ಷ್ಮಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಅಷ್ಟೈಶ್ವರ್ಯಗಳನ್ನು ಪ್ರಧಾನಿಸುವಂತಹ ದೇವರುಗಳು. ಮನೆಗೆ ಮಂಗಳಕರವಾದಂಥ ಶುಭ ಲಕ್ಷಣಗಳನ್ನು ತರುವಂಥ ಒಂದು ಸಂಕೇತ ಇದು. ಇದು ಮನೆಯಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಪ್ರತಿನಿತ್ಯ ನಿಷ್ಠೆಯಿಂದ
ನಂಬಿಕೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿರಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ತುಂಬ ವಿಶೇಷವಾಗಿರುವಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ, ಮನೆಯಲ್ಲಿ ದೇವರ ಪೂಜೆ ಹೇಗಿರಬೇಕು, ಪೂಜಾ ಕೋಣೆಯಲ್ಲಿರಬೇಕು, ಹಾಗೆ ಈ ವಿಗ್ರಹಗಳಾಗಲಿ ಪೂಜಾ ಪರಿಕರಗಳಾಗಲಿ ಹೇಗೆ ನಾವು ಅದನ್ನು ಜೋಡಿಸಿಟ್ಕೊಳ್ಬೇಕು, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ವಿಚಾರಗಳು ಬಹಳ ಸೂಕ್ಷ್ಮವಾದಂಥ ವಿಚಾರ. ನಿಮ್ಮ ಧರ್ಮಕ್ಕೆ ನಿಮ್ಮ ನಂಬಿಕೆಗೆ ಬಿಟ್ಟಂಥ ವಿಚಾರ. ಆದರೂ ಕೂಡ ವಾಸ್ತುಶಾಸ್ತ್ರ ಹೇಳೋ ರೀತಿಯಲ್ಲಿ, ಧರ್ಮಶಾಸ್ತ್ರಗಳು ಹೇಳೋ ರೀತಿಯಲ್ಲಿ ಕೆಲವು ಮಾಹಿತಿಗಳನ್ನು ನಮ್ಮ ವೀಕ್ಷಕರ ಗಮನಕ್ಕೆ ತರಲಾಗಿದೆ. ಅದನ್ನು ಅನುಸರಣೆ ಮಾಡಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಆ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ಯಾವುದೇ ಕೆಲಸವನ್ನು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯಿಂದಲೇ ಕೆಲಸಗಳು ಆರಂಭ ಆಗಲಿ. ಆದಷ್ಟು ಇಲ್ಲಿ ಅಡಚಣೆಗಳೇನಿದೆ ಇದು ಕಡಿಮೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನದ ಕೆಲಸಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಕೆಲವೊಂದು ಕೆಲಸಗಳಲ್ಲಿ ಭಾರಿ ನಷ್ಟಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿಕೊಳ್ಳಿ. ಆದರೆ ಆತುರಾತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಹಾಗೆ ಈ ದಿನದಲ್ಲಿ ಕೌಟುಂಬಿಕವಾದಂತಹ ಸಮಸ್ಯೆಗಳೇನಾದರೂ ಬಂದಿದ್ದರೆ, ಭಿನ್ನಾಭಿಪ್ರಾಯಗಳು ಬಂದಿದ್ದರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಮಾತು ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಮಾತೇ ನಿಮಗೆ ಈ ದಿನ ಪ್ರಬಲ ಅಸ್ತ್ರವಾಗಿ ಇರುವಂಥದ್ದು. ಹಾಗಾಗಿನೇ ಮಾತನ್ನು ಈ ದಿನ ವಿಶೇಷ ಸಂದರ್ಭಗಳಲ್ಲಿ ನೀವು ಉಪಯೋಗಿಸುವಂಥದ್ದು ಬಹಳ ಜಾಣತನ. ಇನ್ನು ಈ ದಿನ ನಿಮ್ಮ ಆದಾಯಕ್ಕೆ, ನಿಮ್ಮ ಖರ್ಚಿಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತೀರಿ. ಇದು ನಿಮ್ಮ ಬುದ್ಧಿವಂತಿಕೆಗೆ ಹಿಡಿದ ಒಂದು ಉದಾಹರಣೆಯಾಗುತ್ತೆ. ಹಾಗಾಗಿನೇ ಆದಾಯ ವ್ಯಯಾದಿಗಳ ಬಗ್ಗೆ ಈ ದಿನ ಹೆಚ್ಚಿನ ಮುತುವರ್ಜಿ ಅನ್ನುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೋ ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಒಂದು ಅಗ್ರಿಮೆಂಟ್ ಇದೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳೇನಿದೆ ಅದು ಸ್ವಲ್ಪ ಬಲವಂತವಾಗಿಯೇ ಮಾಡಬೇಕಾಗತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಮ್ಮ ಕೆಲಸಗಳು ಯಶಸ್ವಿ ಆಗುವಂಥದ್ದು. ಹಾಗೆ ಈ ದಿನ ನಿಶ್ಚಿಂತವಾಗಿರಬೇಕು. ಯಾವುದೇ ರೀತಿಯ ಒತ್ತಡಗಳಿರಬಾರ್ದು. ಅದಕ್ಕಾಗಿ ಭಗವಂತನ ಧ್ಯಾನ ಮಾಡಿ, ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ಕುಟುಂಬ ಸದಸ್ಯರ ಪ್ರೀತಿ ನಿಮಗೆ ಸಂಪೂರ್ಣವಾಗಿ ಸಿಕ್ಕತ್ತೆ. ಕುಟುಂಬಸ್ಥರ ಬೆಂಬಲ ಸಿಕ್ಕತ್ತೆ. ಹಾಗಾಗಿನೇ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಫಲಿತಾಂಶ ನಿಮಗೆ ನಿಮ್ಮ ಪರವಾಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಅಚಾತುರ್ಯದಿಂದ ಮಾಡಿರುವಂಥ ತಪ್ಪನ್ನು ಕ್ಷಮಿಸ್ತೀರಿ, ಪಶ್ಚಾತ್ತಾಪ ಪಡ್ತೀರಿ. ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವಂಥ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ನೀವು ಸರಿದಾರಿಗೆ ತಂದುಕೊಳ್ಳುವಂಥ ಪ್ರಯತ್ನ ಏನಿದೆ ಅದು ನಿಮಗೆ ಮುಂದಿನ ಭವಿಷ್ಯಕ್ಕೆ ಉತ್ತಮವಾದಂಥ ಒಂದು ತಳಹದಿಯಾಗಿರುತ್ತೆ ಈ ದಿನ. ಹಾಗೆ ಈ ದಿನ ಸೃಜನಾತ್ಮಕ ಪ್ರಯತ್ನಗಳೇನಿದೆ ಅದು ನಿಮ್ಮನ್ನು ಸಂತೋಷವಾಗಿ ಇಟ್ಟಿರುತ್ತೆ. ಹಾಗೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದ್ದಕ್ಕಿದ್ದಾಗೆ ಆದಾಯ ಹೆಚ್ಚಾಗುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಕೂಡ ನಿಮ್ಮ ನಿರೀಕ್ಷೆಯಂತೆ ಒಳ್ಳೆಯ ಫಲವನ್ನು ತರುತ್ತೆ. ಒಟ್ಟಾರೆ ಲಾಭ ಇದೆ. ಹಾಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನೀವು ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡ್ಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಒಂದು ಹೂವನ್ನು ಹೆಚ್ಚಿಗೆ ಪಡ್ಕೊಂಡಿದ್ದೀರಿ ನೀವು. ಅಂದರೆ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ, ಅವರ ಬೇಕು ಬೇಡಗಳನ್ನು ಗಮನಿಸ್ತೀರಿ. ಹಾಗಾಗಿನೇ ಈ ದಿನ ಒಂದು ರಿಲೇಷನ್ಶಿಪ್ಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ದಿನ ಕೂಡ. ಹಾಗೆ ಈ ದಿನ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಾರ್ಥಕ್ಕಿಂತ ಸಮಾಜಕ್ಕೆ, ಕುಟುಂಬಕ್ಕೆ ಹೆಚ್ಚು ಸೇವೆಯನ್ನು ಮಾಡುವಂಥ ಒಂದು ಸೇವಾ ಮನೋಭಾವ ಹೆಚ್ಚಾಗಿ ಕಾಣಿಸುತ್ತೆ. ಇನ್ನು ಕೆಲವರಿಗೆ ಈಗಾಗಲೇ ಮಾಡಿರುವಂಥ ಹಣಕಾಸಿನ ಕಮಿಟ್ಮೆಂಟ್ ಏನಿದೆ, ಸಾಲ ಬಾಧೆ ಏನಿದೆ, ಅದು ಮನಸ್ಸನ್ನು ಚುಚ್ಚಬಹುದು, ಮನಸ್ಸಿಗೆ ಒತ್ತಡ ತರಬಹುದು. ಅದಕ್ಕೂ ಕೂಡ ಒಂದು ನಿವಾರಣೆಗೆ ತಂತ್ರ ಇದೆ. ಈ ದಿನ ಯಾವುದೋ ಒಂದು ಮಾರ್ಗೋಪಾಯ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನೀವು
ಒಂದು ವಿಶೇಷವಾದಂಥ ರೀತಿಯಲ್ಲಿ ಸಮಯವನ್ನು ಕಳೆಯುವಂಥದ್ದು, ಹಾಗೆ ಕನ್ಸ್ಟ್ರಕ್ಟಿವ್ ಆಗಿರುವಂಥ ಕೆಲಸಗಳನ್ನು ನೀವು ಬಿಡುವಿನ ವೇಳೆಯಲ್ಲಿ ಮಾಡುವಂಥದ್ದನ್ನು ಮಾಡಿದ್ರೆ ನಿಮಗೆ ಉತ್ತಮವಾದಂಥ ಫಲ ಭವಿಷ್ಯದಲ್ಲಿ ಸಿಕ್ಕತ್ತೆ. ಹಾಗಾಗಿ ನಾಳಿನ ಜೀವನಕ್ಕೆ ಈ ದಿನದ ಒಂದು ಮಾದರಿ ಜೀವನವಾಗಿ ಇರುವಂಥದ್ದು, ಇದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಸಮಸ್ಯೆಗಳು, ಅದು ಬಹಳ ಪುಟ್ಟದಾದ ಸಮಸ್ಯೆ ಆಗಿರಲಿ, ದೊಡ್ಡದಾದ ಸಮಸ್ಯೆ ಆಗಿರಲಿ, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಯಾವ ಸಮಸ್ಯೆ ಎಲ್ಲಿಗೆ ಹೋಗಿ ಯಾವ ಫಲಿತಾಂಶವನ್ನು ತರುತ್ತೋ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಬಹಳ ಸೀರಿಯಸ್ ಆಗಿ ನೋಡಬೇಕಾಗಿರುವಂಥ ಸಂದರ್ಭ ಇದು. ಹಾಗಾಗಿ ಈ ಸಣ್ಣದಾದ ಸಮಸ್ಯೆ ಮುಂದೊಂದು ದಿನ ದೊಡ್ಡದಾಗಿ ಪರಿಣಮಿಸ್ಬೋದು. ಹಾಗಾಗಿ ಸಮಸ್ಯೆಯನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನದ ಪ್ರಯತ್ನ ನಿಮಗೆ ಫಲವನ್ನು ತರುತ್ತೆ, ಆದರೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಯತ್ನವನ್ನು ಆರಂಭ ಮಾಡಬೇಕು. ಹಾಗೆ ಈ ದಿನ ಕೆಲಸದ ನಿಮಿತ್ತವಾಗಿ ಮಾಡುವಂಥ ಒಂದು ಪ್ರವಾಸ, ಪ್ರಯಾಣ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಶ್ರಮದಾಯಕವಾಗಿರುವಂಥ ಪ್ರವಾಸ ಆಗುತ್ತೆ. ಸ್ವಲ್ಪ ಪೂರ್ವ ಸಿದ್ಧತೆ ಚೆನ್ನಾಗಿ ಮಾಡಿ. ಇನ್ನು ಈ ದಿನ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಮೂರನೆಯವರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಕೂಡ ಅದು ನಿಮ್ಮೊಳಗೆ ಇರಲಿ. ಈ ದಿನ ಯಾರೊಂದಿಗೂ ಕೂಡ ಅದನ್ನು ಚರ್ಚೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಹಾಗೆ ಈ ದಿನ ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ಸಂತೋಷಕ್ಕೆ ಒಂದು ರೀತಿಯಲ್ಲಿ ಮಿತಿ ಇರಲ್ಲ. ಏಕೆಂದರೆ ಎಲ್ಲರೂ ಕೂಡ ದುಡಿಯುವಂಥದ್ದು ಒಂದು ಆದಾಯಕ್ಕೆ, ಉಳಿತಾಯಕ್ಕಾಗಿ. ಅಂಥ ಒಂದು ವಿಶೇಷ ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರ್ತಾ ಇದೆ. ಖರ್ಚು ವೆಚ್ಚಗಳನ್ನು ಬಹಳ ಜಾಣತನದಿಂದ ನಿಯಂತ್ರಣ ಮಾಡ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವಂಥದ್ದು ಹೇಗೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಮಾಡಿದ್ರೆ ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಲೆಕ್ಕಾಚಾರ ಈ ದಿನ ಇದೆ. ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ಲೆಕ್ಕಕ್ಕೆ ಕಾರಕ, ಗಣಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ಅಂಥ ಲೆಕ್ಕಾಚಾರಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ, ಯಾವುದೇ ರೀತಿಯ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗಾಗಲಿ ಈ ದಿನ ಅಲ್ಪ ಸ್ವಲ್ಪ ಲಾಭದ ಅಂಶಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದ್ರೆ ಈ ದಿನದ ಪ್ರಯತ್ನ ಸ್ವಲ್ಪ ಮಿತಿಯನ್ನು ಮೀರಿಯೇ ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದೇವತೆಯನ್ನು ಈ ದಿನ ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪೂಜೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂಶೋಧನಾ ಪ್ರವೃತ್ತಿ ಇರುವಂಥ ದಿನ. ಎಲ್ಲದರಲ್ಲೂ ಕೂಡ ಒಂದು ರಿಸರ್ಚ್ ಮೈಂಡ್ ಅನ್ನುವಂಥದ್ದು ಇದೆ. ಯಾವುದೇ ಸಮಸ್ಯೆ ಬಂದರೂ ಅದರ ಮೂಲವನ್ನು ಹುಡುಕ್ತೀರಿ. ಯಾವುದೇ ವಿಚಾರಗಳು ಗೊತ್ತಾದರೂ ಅದರ ಸಾಧಕ ಬಾಧಕಗಳನ್ನು ನೋಡ್ತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ಮನಸ್ಸಿನಲ್ಲೂ ಕೂಡ ವಿಶೇಷವಾದಂಥ ತರ್ಕಬದ್ಧವಾದಂಥ ಆಲೋಚನೆಗಳು ಬರುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಬರುತ್ತೆ. ಹಾಗಾಗಿ ಈ ದಿನ ಯಾವುದನ್ನೂ ಕೂಡ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಒಪ್ಪಿಕೊಳ್ಳಲ್ಲ. ಅದು ವ್ಯಕ್ತಿಯಾಗಲಿ ವಸ್ತುವಾಗಲಿ ನಿಮ್ಮ ಮನಸ್ಸಿಗೆ ಹಿಡಿಸಬೇಕು. ಆಗ ಮಾತ್ರ ಅದಕ್ಕೆ ಒಂದು ಮೌಲ್ಯವನ್ನು ಕೊಡ್ತೀರಿ. ಹಾಗೆ ಚಂದ್ರ ಮನಃಕಾರಕ, ನಿಮ್ಮ ರಾಶಿಯ ಅಧಿಪತಿ, ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಇದೆ. ಅದರಲ್ಲೂ ಪ್ರೇಮಿಗಳಿಗೆ ಈ ದಿನ ತುಂಬ ಲವಲವಿಕೆ ಇರುವಂಥದ್ದು, ತುಂಬ ಓಡಾಟ, ತುಂಬ ಒತ್ತಡಗಳು ಇರುತ್ತೆ. ಆದರೂ ಖುಷಿಯಾಗಿ ಅದನ್ನು ನಿಭಾಯಿಸ್ತೀರಿ. ಇನ್ನು ಈ ದಿನ ಮನಸ್ಸಿಗೆ ಹಿತವಾಗುವಂಥ ಕೆಲವು ಸನ್ನಿವೇಶಗಳು ಮನೆಯಲ್ಲಿ ನಡೆಯುತ್ತೆ, ನಿಮ್ಮ ಒಂದು ಕಚೇರಿಯಲ್ಲಿ ನಡೆಯುತ್ತೆ, ವ್ಯಾಪಾರ ಸ್ಥಳದಲ್ಲಿ ನಡೆಯುತ್ತೆ, ಅಥವಾ ನಿಮ್ಮ ಚಟುವಟಿಕೆಯನ್ನು ಮಾಡುವಂಥ ಯಾವುದೇ ಸ್ಥಳದಲ್ಲೂ ಕೂಡ ನೀವು ಖುಷಿಯನ್ನು, ಸಂತೋಷವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಜೀವನಕ್ಕೆ ಭದ್ರತೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಬರುತ್ತೆ. ಯಾರದ್ದೋ ಹಿರಿಯರ ಮಾತು ನಿಮಗೆ ಒಂದು ಭದ್ರತೆಯನ್ನು ಒದಗಿಸುತ್ತೆ. ಯಾರದ್ದೋ ಹಣಕಾಸಿನ ನೆರವು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ದಿನ ಗುರುಗಳ ಮಾರ್ಗದರ್ಶನ ಚೆನ್ನಾಗಿದೆ, ಹಿರಿಯರ ಆಶೀರ್ವಾದ ಚೆನ್ನಾಗಿದೆ. ಹಾಗಾಗಿನೇ ನೀವು ಉನ್ನತ ವ್ಯಾಸಂಗ ಆಗಲಿ ಅಥವಾ ವ್ಯಾಸಂಗಕ್ಕಾಗಲಿ ಪರಸ್ಥಳದಲ್ಲಿ ಓದುವಂಥದ್ದಾಗಲಿ ಒಂದು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ
ಈ ದಿನ ಬಹಳ ಚಟುವಟಿಕೆಯಿಂದ ಇರ್ತೀರಿ. ಧಾರ್ಮಿಕ ಶ್ರದ್ಧೆ ವಿಪರೀತವಾಗಿರುತ್ತೆ. ಭಗವಂತನ ಧ್ಯಾನ, ಹಾಗೆ ಪ್ರಾರ್ಥನೆ, ಸೇವೆ ಇತ್ಯಾದಿಗಳಲ್ಲೂ ಕೂಡ ಈ ದಿನ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳೇ ಒದಗಿ ಬರುತ್ತೆ. ಸಂತೋಷವಾಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ಬೆಳಗಿನ ಅವಧಿ ಏನಿದೆ ಇದು ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ. ಏನೋ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಕೆಲಸಗಳು ಗೊಂದಲಮಯವಾಗಿ ಇರುವಂಥದ್ದು, ಗೋಜಲಾಗಿರುವಂಥ ಸನ್ನಿವೇಶ. ಇದನ್ನು ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಇದನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡ್ತೀರಿ. ಈ ಸಮಸ್ಯೆಯನ್ನು ತಿಳಿಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಕೂಡ ಜೊತೆಯಲ್ಲಿ ಆಗುವಂಥದ್ದು ಇದೆ. ಹಾಗೆ ಯಾವುದೇ ಒಂದು ವಿಚಾರವನ್ನು, ಅದರಲ್ಲೂ ಹಣಕಾಸಿನ ವಿಚಾರವನ್ನು ಈ ದಿನ ನಿಮ್ಮ ಇತಿಮಿತಿಯೊಳಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಎಲ್ಲದಕ್ಕೂ ಕೂಡ ಈ ದಿನ ಒಪ್ಪಿಗೆಯನ್ನು ಸೂಚಿಸುವಂಥದ್ದನ್ನು ಮಾಡಬೇಡಿ. ಅದರಲ್ಲೂ ಮೌನವಾಗಿರುವಂಥದ್ದೇ ಕೆಲವೊಮ್ಮೆ ಒಪ್ಪಿಗೆಯನ್ನು ಹೇಳಿದಂತಾಗ್ಬಿಡುತ್ತೆ. ಹಾಗಾಗಿ ಸಮಯ ಸಂದರ್ಭ ಬಂದಾಗ ನಿಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವಂಥ ಒಂದು ದಾಷ್ಟಿಕವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಪರಿವರ್ತನೆ ಕಾಣಿಸ್ಕೊಳ್ಳುವಂಥ ದಿನ. ಯಾರದ್ದೋ ಒಂದು ಇನ್ಫ್ಲೂಯೆನ್ಸು, ಯಾರದ್ದೋ ಒಂದು ಒತ್ತಾಯ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆಯನ್ನು ನೀವು ನೋಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸಗಳನ್ನಾಗಲಿ, ನಿಮ್ಮ ವೈಯಕ್ತಿಕ ಬದುಕನ್ನಾಗಲಿ ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಬೇರೆ ಯಾವುದಕ್ಕೂ ಒಂದು ಪ್ರಿಯಾರಿಟಿ ಕೊಡ್ತೀರಿ. ಮೂರನೆಯವರ ಮಾತಿಗೆ ಈ ದಿನ ಮನ್ನಣೆ ಅನ್ನುವಂಥದ್ದು ಇರುತ್ತೆ. ಇವೆಲ್ಲ ನಿಮ್ಮ ವೈಯಕ್ತಿಕ ಬದುಕಿನ ಒಂದು ಪ್ರಗತಿಗೆ ಅಡಚಣೆಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿನೇ ಈ ದಿನ ಅನ್ಯರ ಮಾತುಗಳನ್ನು ಸ್ವಲ್ಪ ಕಡಿಮೆ ಕೇಳಿಸ್ಕೊಳ್ಳಿ, ಕಡಿಮೆ ಅನುಸರಣೆ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಅನುಭವ, ನಿಮ್ಮ ಸ್ವಂತದಾದಂಥ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕುಟುಂಬಸ್ಥರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ಒಂದು ಮಾತುಕತೆ ನಡೆಯುತ್ತೆ. ವಾದ ವಿವಾದಗಳು ಕೂಡ ಆಗುವಂಥದ್ದು ಇದೆ. ಇದರಿಂದ ಕೋಪ ಬಹಳ ಬೇಗ ಬರುವಂಥದ್ದು, ನಿಯಂತ್ರಣ ಮಾಡಿಕೊಳ್ಳುವಂಥದ್ದೇ ಕೆಲವೊಮ್ಮೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವರಪ್ರದವಾದಂಥ ದಿನ. ವರಗಳು ಸಿಕ್ಕತ್ತೆ, ಲಾಭಗಳು ಸಿಕ್ಕತ್ತೆ, ಅನುಕೂಲತೆಗಳು ಸಿಕ್ಕತ್ತೆ, ಸೌಲಭ್ಯಗಳು ಸಿಕ್ಕತ್ತೆ. ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿ ನೀವು ಅಂದುಕೊಂಡಂಥ ಎಲ್ಲ ರೀತಿಯ ಸೌಲಭ್ಯಗಳು ಈ ದಿನ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಒಂದು ಉತ್ತಮವಾದಂಥ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ವ್ಯಕ್ತಿತ್ವವನ್ನು ಒಂದು ಹಂತಕ್ಕೆ ಕೊಂಡೊಯ್ಯುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಸತ್ಯವಾದಂಥ ಮಾತು, ನಿಮ್ಮ ಒಂದು ಡೆಡಿಕೇಶನ್ ಇರ್ಬೋದು, ನಿಮ್ಮ ಒಂದು ತ್ಯಾಗ, ಇವೆಲ್ಲವೂ ಕೂಡ ಈ ದಿನ ಕೌಂಟ್ ಆಗುವಂಥದ್ದು ಇದೆ. ಹಾಗೆ ಈ ದಿನ ಈ ವಿಚಾರಗಳೇನಿದೆ ಇದು ವರದಾನವಾಗಿರುವಂಥದ್ದು. ನಿಮ್ಮ ಹೆಸರನ್ನು ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಫೇಸ್ ವ್ಯಾಲ್ಯೂವನ್ನು ಹೆಚ್ಚು ಮಾಡುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸರಳ ಒಂದು ನಡೆ ಇರ್ಬೋದು, ಸರಳವಾದಂಥ ಮಾತಿರ್ಬೋದು, ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸ್ತ್ರೀಯರಿಂದ ನಿಮಗೆ ತುಂಬ ಸಂತೋಷ ಅನ್ನುವಂಥದ್ದು ಕೂಡ ಇದೆ. ಸ್ತ್ರೀಯರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂತೃಪ್ತಿ ಇದೆ. ಜೊತೆಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಅವರ ನೆರವನ್ನು ಬಹಳ ವಿಶೇಷ ರೀತಿಯಲ್ಲಿ ಪಡ್ಕೊಳ್ತೀರಿ. ಇನ್ನು ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಒಂದು ಸೆಳೆತ ಇದೆ, ತುಡಿತ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ಕೊಳ್ತೀರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಜೊತೆಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಮನದಾಳದ ಬಯಕೆಗಳನ್ನು ಹೇಳ್ಕೊಳ್ಳಿಕ್ಕೂ ಕೂಡ ನಿಮಗೆ ಹೆಚ್ಚು ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಾಗುತ್ತೆ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭಗಳಿದೆ. ಹಾಗಾಗಿ ಹಿಂದೆ ಆಗಿರುವಂಥ ಅನುಭವ, ಹಿಂದೆ ಆಗಿರುವಂಥ ನಷ್ಟ, ನೋವು ಏನಿದೆ, ಇದನ್ನು ಈ ದಿನ ಬಹಳ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡ್ತೀರಿ. ಹಾಗಾಗಿನೇ ಬಹಳ ದಿಟ್ಟವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ ಕೂಡ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಈ ದಿನ ನಿಮ್ಮ ನಿರೀಕ್ಷೆಯಂತೆ ನಡೆಯುತ್ತೆ. ಲಾಭಾಂಶ ಚೆನ್ನಾಗಿದೆ. ಹಾಗೆ ಈ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಪ್ರಯತ್ನಗಳು ಕೂಡ ಈ ದಿನ ಆಗುತ್ತೆ. ಒಟ್ಟಾರೆ ಆದಾಯ ಹೆಚ್ಚಾಗಬೇಕು. ಹಾಗೆ ಈ ದಿನದಲ್ಲಿ ಸಂಬಂಧಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡುವಂಥದ್ದು ಇದೆ. ಅದು ಪುರುಷರಾಗಲಿ ಸ್ತ್ರೀಯರಾಗಲಿ ದೂರ ಹೋಗಿರುವಂಥವರು ಹತ್ತಿರ ಬರಬೇಕು. ಮನಸ್ತಾಪಗಳಿದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಮರೆತು ಒಂದಾಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಹಳಷ್ಟು ವರ್ಕೌಟ್ ಆಗುತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಅಷ್ಟು ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹಾಗೆ ಈ ದಿನ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ನೀವು ಸ್ಪಷ್ಟವಾಗಿ ನಿಮಗೆ ಬೇಕಾಗಿರುವಂಥ ವಿಚಾರಗಳನ್ನು ತಿಳಿಸೋದ್ರಿಂದ, ಮಾತಾಡೋದ್ರಿಂದ ಎಷ್ಟೋ ವಿಚಾರಗಳು ನಿಮ್ಮ ಪರವಾಗಿ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಹೊಸ ಉಡುಪು ಇರ್ಬೋದು, ಹೊಸದಾದಂತಹ ವಾಹನ ಇರ್ಬೋದು, ಮನೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳಿರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಇದನ್ನು ಖರೀದಿ ಮಾಡುವಂಥ ಯೋಗ ಇದೆ. ಇದು ಅತ್ಯುತ್ತಮವಾದಂಥ ಫಲವನ್ನು ಕೊಡುವಂಥ ದಿನ. ಇದರಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮನ್ನು ನೀವು ಸಮಾಧಾನ ಪಡಿಸ್ಕೊಳ್ಳುವಂಥ ಕೆಲವು ವಿಚಿತ್ರ ಸನ್ನಿವೇಶಗಳು ಕೂಡ ಒದಗಿ ಬರುತ್ತೆ. ಹಾಗಾಗಿ ನಿಮಗೆ ಯಾವುದು ಅನ್ಯಾಯ ಆಗಿದೆ, ಯಾವುದು ದುಃಖವನ್ನು ತಂದಿದೆ, ಯಾವುದರಲ್ಲಿ ಸಂಪೂರ್ಣವಾಗಿ ಸೋತಿದ್ದೀರಿ, ಅಂಥದ್ರಲ್ಲಿ ನಿಮಗೆ ನೀವೇ ಸಾಂತ್ವನದ ಮಾತುಗಳನ್ನು ಹೇಳ್ಕೊಳ್ತೀರಿ, ನಿಮಗೆ ನೀವೇ ಸಮಾಧಾನ ಪಡಿಸ್ಕೊಳ್ತೀರಿ. ಇದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರ ಮಾತು ಬೇಕಾಗಿಲ್ಲ, ಬೇರೆಯವರ ಒಂದು ಮಾರ್ಗದರ್ಶನ ಬೇಕಾಗಿಲ್ಲ. ನಿಮಗೆ ನೀವೇ ಸ್ವಯಂ ಪ್ರೇರಿತವಾಗಿ ಇಂಥ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಅತ್ಯುತ್ತಮವಾದಂಥ ಯಶಸ್ಸು ನಿಮ್ಮದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಆಲೋಚನೆಯ ಮಟ್ಟ ಏನಿದೆ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗೆ ನಿಮ್ಮ ಆಲೋಚನೆಯು ಕೂಡ ಒಂದು ಸೀಮಿತ ಅವಧಿಯವರೆಗೆ ಮಾತ್ರ ಇರುವಂಥದ್ದು. ಹಾಗಾಗಿ ಮುಂದಾಲೋಚನೆ ಇಲ್ಲ, ನಾಳಿನ ಬಗ್ಗೆ ನಿಮಗೆ ಚಿಂತೆ ಇಲ್ಲ, ತತ್ಕಾಲಕ್ಕೆ ಕೆಲಸಗಳಾಗಬೇಕು, ಈ ಟೆಂಪರರಿಯಾಗಿ ರಿಲೀಫ್ ಸಿಗಬೇಕು, ಅಂಥ ವಿಚಾರಗಳಿಗೆ ಈ ದಿನ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ. ಕೆಲವೊಮ್ಮೆ ಇದು ಭವಿಷ್ಯದ ದೃಷ್ಟಿಯಿಂದ ಉತ್ತಮವಾದಂಥ ನಿರ್ಧಾರ ಅಲ್ಲ, ಆದರೂ ಕೂಡ ತಾತ್ಕಾಲಿಕವಾಗಿ ಸುಖ ಸಿಕ್ಕಿದ್ರೆ ಸಾಕು ಅನ್ನುವಂಥ ಮನಸ್ಥಿತಿ ಈ ದಿನ ಇರುತ್ತೆ. ಎಲ್ಲೋ ಒಂದು ಕಡೆ ಈ ದಿನ ಈ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಕಷ್ಟಗಳಿಂದ ಪಾರಾದರೆ ಸಾಕು, ನಾಳೆ ನೋಡೋಣ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ, ಆದರೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಕನ್ಸಲ್ಟ್ ಮಾಡಿ, ನಿಮ್ಮ ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಭೇಟಿ ಮಾಡಿ, ಅವರ ಜೊತೆ ಮಾತುಕತೆ ಮಾಡಿ, ಕೆಲವು ತಜ್ಞರ ಅಭಿಪ್ರಾಯಗಳನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಬಹಳ ಉತ್ತಮ. ಏಕಾಏಕಿ ಈ ದಿನ ನೀವು ತೀರ್ಮಾನವನ್ನು ಕೈಗೊಳ್ಳಬೇಡಿ, ಅದು ಅಷ್ಟೊಂದು ಪ್ರಯೋಗ ಸಿದ್ಧವಾಗಿರಲ್ಲ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರಿಂದ ನಿಮಗೆ ಆಶ್ಚರ್ಯಕರವಾದಂಥ ಒಂದು ಮಾತನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು ಇದು ನಿಮಗೆ ಬಿಸಿ ತುಪ್ಪದಂತೆ ಇರುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರ ಆಶೀರ್ವಾದ ಎಷ್ಟೋ ಪುಷ್ಟಿಯನ್ನು ಕೊಡುತ್ತೆ, ಎಷ್ಟೋ ಧೈರ್ಯವನ್ನು ನಿಮಗೆ ಕೊಡುವಂಥದ್ದು. ಹಾಗಾಗಿನೇ ಈ ದಿನ ಕೆಲವು ವಿಚಾರಗಳನ್ನು ಮನೆಯವರ ಜೊತೆ ಚರ್ಚೆ ಮಾಡಿ ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಸುತ್ತಮುತ್ತ ಇರುವಂಥವರೆಲ್ಲರೂ ಒಳ್ಳೆಯವರಲ್ಲ, ಅದರಲ್ಲೂ ಕೆಲವರು ಸ್ವಾರ್ಥಿಗಳಿದ್ದಾರೆ, ನಿಮ್ಮನ್ನು ದುರುಪಯೋಗಪಡಿಸ್ಕೊಳ್ತಾರೆ, ನಿಮ್ಮನ್ನೇ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅಂಥವರ ಮಧ್ಯೆ ಈ ದಿನ ನೀವು ಬಹಳ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಅಲರ್ಟ್ ಆಗಿರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುವಂಥ ದಿನ. ಆರಂಭಿಕ ಅಡೆತಡೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ವಿಪರೀತವಾಗಿರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸಂಪೂರ್ಣವಾದಂಥ ತಾಳ್ಮೆ ನಿಮಗೆ ಬೇಕು, ಪೇಷನ್ಸ್ ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸಗಳಲ್ಲಿ ಯಾವುದೇ ಪ್ರಗತಿ ಇರಲ್ಲ, ಯಾವುದೇ ರೀತಿಯ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲ್ಲ. ಹಾಗೆ ಈ ದಿನ ಸಮಾಧಾನದಿಂದ ಶತ್ರುಗಳನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ನಿಮಗೆ ಗೊತ್ತಿದೆ, ಎಲ್ಲಿ ಜೋರಾಗಿ ಮಾತಾಡಿದ್ರೆ ಸಂಬಂಧ ಮುರಿದು ಹೋಗುತ್ತೆ ಅಥವಾ ವರ್ಕೌಟ್ ಆಗಲ್ಲ ಅನ್ನುವಂಥ ವಿಚಾರಗಳೇನು ಗೊತ್ತಿದೆ, ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಮ ಮಾತನ್ನು ಆಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಿಗೆ ನಿಮ್ಮ ಸ್ನೇಹಿತರ ಸಂಪೂರ್ಣವಾದಂಥ ಬೆಂಬಲ ಸಿಕ್ಕತ್ತೆ. ಪಾಲುದಾರರೇನಾದರೂ ಇದ್ದರೆ ಉತ್ತಮವಾದಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಲಾಭವನ್ನು ಮಾಡ್ಕೊಳ್ತೀರಿ. ಆದರೆ ಈ ತತ್ಕಾಲಕ್ಕೆ ಆಗುವಂಥ ಘಟನೆಗಳೇನಿದೆ, ಬದಲಾವಣೆಗಳೇನಿದೆ, ಇದು ಶಾಶ್ವತ ಅಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು. ಹಾಗಾಗಿನೇ ಈ ಪರ್ಮನೆಂಟ್ ನೇಚರ್ ಅನ್ನುವಂಥದ್ದೇ ಬೇರೆ, ಟೆಂಪ್ರರಿಯಾಗಿ ಬರುವಂಥದ್ದೇ ಬೇರೆ. ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ಈ ದಿನ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಹೊರ ಸಂಚಾರ ಇರ್ಬೋದು, ಒಂದು ಪ್ರಯಾಣ ಇರ್ಬೋದು, ಪ್ರವಾಸ ಇರ್ಬೋದು, ಪೂರ್ವ ಸಿದ್ಧತೆಯೊಂದಿಗೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಅನುಕೂಲ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಬಿರುಕು ಇದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಲ್ಲೂ ನೀವೇ ಮುಂದೆ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಬೇರೆಯವರಿಂದ ಏನನ್ನ ನಿರೀಕ್ಷೆ ಮಾಡಬೇಡಿ. ನೀವು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ವಿವೇಚನೆಗೆ ಬಿಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಮುಂದೆ ಹೋಗಿ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಬಹಳ ಬೇಗ ಸಂಬಂಧಗಳು ಸರಿ ಹೋಗುತ್ತೆ, ಒಳ್ಳೆಯ ಫಲ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಬೇರೆಯವರ ಮೇಲೆ ಹೆಚ್ಚು ಅವಲಂಬಿತರಾಗಬೇಡಿ. ಸ್ವಂತವಾಗಿ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಪ್ರಸ್ತಾಪಗಳು ಬರುವಂಥ ದಿನ. ಪ್ರಪೋಸಲ್ಸ್ ಚೆನ್ನಾಗಿ ಬರುತ್ತೆ. ನಿಮ್ಮ ಗೆಳೆತನ ಬೇಕು ಅಂತ ಹೇಳ್ತಾರೆ, ನಿಮ್ಮ ಸಹಾಯ ಬೇಕು ಅಂತ ಹೇಳ್ತಾರೆ, ನಿಮ್ಮ ಹಣಕಾಸಿನ ನೆರವು ಸ್ವಲ್ಪ ಇರಲಿ ಅಂತ ಹೇಳಿ ಬಯಸುವಂಥವರು ಇದ್ದಾರೆ. ಒಟ್ಟಾರೆ ನಿಮ್ಮಿಂದ ಏನನ್ನೋ ನಿರೀಕ್ಷೆ ಮಾಡಿ ಬರುವಂಥ ಬಂಧುಗಳಾಗಲಿ ಮಿತ್ರರಾಗಲಿ ಸಂಖ್ಯೆ ಜಾಸ್ತಿ ಇರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ 4 ಜನರಿಗೆ ಉಪಕಾರ ಮಾಡುವಂಥ ಒಂದು ಮನಸ್ಥಿತಿ ಇರುವಂಥ ದಿನ ಕೂಡ. ಹಾಗೆ ಈ ದಿನ ಬೇರೆಯವರ ಮೇಲೆ ಹೆಚ್ಚು ಅವಲಂಬಿತರಾಗಿ ದಿಕ್ಕು ತಪ್ಪುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ನೀವು ನಡೆದು ಬಂದಂಥ ಹಾದಿ, ನಿಮ್ಮ ಒಂದು ಕಷ್ಟದ ದಾರಿ ಏನಿದೆ ಅದು ಮುಂದೆ 4 ಜನರಿಗೆ ದಾರಿದೀಪವಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಅಥವಾ ಸ್ನೇಹಿತರು ಹೇಳುವಂಥ ಮಾತನ್ನು ಅನುಪಾಲನೆ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ತುರ್ತು ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಸ್ವಲ್ಪ ಎಮರ್ಜೆನ್ಸಿ ಇದೆ, ಸ್ವಲ್ಪ ಅರ್ಜೆನ್ಸಿ ಇದೆ, ಅಂಥ ಕೆಲಸಗಳನ್ನು ವಿಶೇಷ ಗಮನ ಕೊಟ್ಟು ಮಾಡಬೇಕಾಗತ್ತೆ. ಎಲ್ಲವನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಬೇಡಿ. ಕೆಲವೊಂದಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಡಲೇಬೇಕಾಗತ್ತೆ. ಅದರಲ್ಲೂ ನಿಮ್ಮ ಕುಟುಂಬದಲ್ಲಿರುವಂಥ ಸ್ತ್ರೀಯರ ವಿಚಾರವನ್ನು ಈ ದಿನ ಆದ್ಯತೆ ಮೇರೆಗೆ ಪರಿಗಣಿಸಬೇಕು. ಅದನ್ನು ಮೊದಲು ಮಾಡಿಬಿಡಿ, ನಿಶ್ಚಿಂತೆಯಿಂದ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡಗಳು, ಕಿರಿಕಿರಿಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಜಾಗ್ರತೆ. ಈ ದಿನ ನಿಮ್ಮ ಸ್ನೇಹಿತರ ಬಳಿಯಲ್ಲಿ ಈ ಹಣಕಾಸಿನ ವಿಚಾರವಾಗಿ ಒಂದು ಚರ್ಚೆ, ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ಆದರೂ ನಿಮ್ಮ ವೈಯಕ್ತಿಕ ವಿಚಾರಗಳನ್ನಾಗಲಿ, ಹಣಕಾಸಿನ ಮೂಲಗಳನ್ನಾಗಲಿ ಅಥವಾ ನಿಮ್ಮ ವ್ಯವಹಾರಗಳ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಕೊಡಬೇಡಿ. ಏಕೆಂದರೆ ಯಾರಿಗೆ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಬರುತ್ತೆ, ನಿಮ್ಮ ಅಭಿವೃದ್ಧಿಯನ್ನು ಕಂಡು ಯಾರು ಈ ಒಂದು ಹೊಟ್ಟೆ ಉರಿ ಪಡ್ತಾರೆ, ಅಸೂಯೆ ಪಡ್ತಾರೆ, ದ್ವೇಷಿಸ್ತಾರೆ, ಇಂಥದ್ದನ್ನು ನೀವು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಊಹೆಗೂ ಮಿಗಿಲಾದಂತಹ ಕೆಲವು ವಿದ್ಯಮಾನಗಳು ನಡೀಬೋದು, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ದುರ್ಗಾದೇವಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಭರವಸೆಯ ದಿನ. ಎಲ್ಲೋ ಒಂದು ಕಡೆ ಬೆಳಕು ಕಾಣಿಸುತ್ತೆ. ನಾಳಿನ ದಿನ
ಅತ್ಯುತ್ತಮವಾದಂಥ ಪ್ರಗತಿದಾಯಕವಾದಂಥ ದಿನ ಆಗುತ್ತೆ ಅನ್ನುವಂಥ ಭರವಸೆ ನಿಮ್ಮಲ್ಲಿದೆ. ಹೋಪ್ಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಭರವಸೆಯನ್ನು ಕಳ್ಕೊಳ್ಳದೆ ಯಾರು ಜೀವನವನ್ನು ಎದುರಿಸ್ತಾರೆ ಅವರಿಗೆ ಒಂದಲ್ಲ ಒಂದು ದಿನ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಹಿರಿಯರ ಮಾತು ಈ ದಿನ ನಿಮಗೆ ಅನ್ವಯವಾಗುತ್ತೆ. ಹಾಗಾಗಿನೇ ಈ ದಿನ ಎಲ್ಲದರಲ್ಲೂ ಕೂಡ ಒಂದು ಫೇತ್ ಅನ್ನುವಂಥದ್ದು ಇದೆ, ಒಂದು ನಂಬಿಕೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮುಗ್ಧ ಮನಸ್ಸು ಕೆಲವರನ್ನು ಹೆಚ್ಚು ನಂಬುವಂಥದ್ದು ಕೂಡ ಇದೆ. ಕೆಲವರಿಂದ ನಂಬಿಕೆ ದ್ರೋಹ ಆಗ್ಬೋದು, ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸಾಕಷ್ಟು ಮುನ್ನೆಚ್ಚರಿಕೆ ಬೇಕು. ಯಾವುದೇ ವಿಚಾರದಲ್ಲೂ ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಹೇಳಬೇಕು, ಸುತ್ತಿ ಬಳಸಿ ಮಾತಾಡುವಂಥದ್ದಲ್ಲ. ಹಾಗಾಗಿನೇ ಒಂದು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮಾತು ಕೂಡ ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾದಂಥ ಕೆಲವು ಬದಲಾವಣೆಗಳನ್ನು ನೋಡುವಂಥ ದಿನ. ನೀವು ಅಂದುಕೊಂಡಂತೆ ಕೆಲಸಗಳು ಸಕಾಲಕ್ಕೆ ಆಗತ್ತೆ, ಆದರೆ ನಿಧಾನ ಆಗ್ಬೋದು. ಕೆಲವೊಂದು ಕೆಲಸಗಳು ಬಹಳ ಬೇಗ ಮುಕ್ತಾಯ ಆಗ್ಬೋದು. ಒಟ್ಟಾರೆ ಈ ದಿನದ ಫ್ಲಕ್ಚುಯೇಷನ್ಗೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ಕೂಡ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವೃತ್ತಿ ಜೀವನದ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ಒಂದು ಉತ್ತಮವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ ಕೂಡ. ಇದಕ್ಕೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಬೆಂಬಲ ಕೂಡ ಇದೆ. ನೀವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಅವರು ಬದ್ಧರಾಗಿರ್ತಾರೆ. ಹಾಗೆ ಈ ದಿನ ವಿಶೇಷವಾಗಿ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ವಿಶೇಷ ಆಸಕ್ತಿ ಇದೆ. ಅವರನ್ನು ಗಮನಿಸ್ತೀರಿ, ಅವರಿಗೆ ಒಂದು ಕ್ವಾಲಿಟಿ ಟೈಮನ್ನು ಕೊಡ್ತೀರಿ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಕೆಲಸ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಕೆಲವೊಂದು ಪ್ರಬುದ್ಧವಾದಂಥ ಸಮೃದ್ಧವಾದಂಥ ಜೀವನ, ಒಂದು ಅಭಿಪ್ರಾಯ ಇದಕ್ಕೂ ಕೂಡ ಕಾರಣವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸಬರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ನೀವು ಈ ದಿನ ಹೊಸತನವನ್ನು ಅನುಭವಿಸುವುದರ ಜೊತೆಗೆ ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗುವಂಥದ್ದು ಇದೆ. ಹಾಗೆ ಈ ದಿನ ಕೆಲವರನ್ನು ಭೇಟಿ ಮಾಡಿ ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಬೇಕಾದಂಥ ಕೆಲವು ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ಉತ್ತಮ ಪರಿಸ್ಥಿತಿಗಳು ಬರುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಆಸ್ತಿ ವಿವಾದಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ಅಂಥ ಒಂದು ವಿಶೇಷ ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಇನ್ನು ವಿದೇಶದಲ್ಲಿರುವಂಥ ಕುಟುಂಬಸ್ಥರಿಂದ ಈ ದಿನ ನಿಮಗೆ ಕೆಲವು ನೆರವು ಒದಗಿ ಬರುವಂಥದ್ದು ಇದೆ. ಹಣ ಇರ್ಬೋದು, ವಸ್ತುಗಳಿರ್ಬೋದು, ಅಥವಾ ನಿಮಗೆ ಬೆಂಬಲಪೂರಿತವಾದಂಥ ಮಾತುಗಳಿರ್ಬೋದು. ಇದು ವಿದೇಶದಿಂದ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಂದೆಯವರಾಗಲಿ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರಾಗಲಿ ಇವರ ಕಣ್ಣಿಗೆ ಸಂಬಂಧಪಟ್ಟಂತಹ ಕೆಲವು ತೊಂದರೆಗಳು, ವಿಚಾರಗಳು, ಇದರ ಬಗ್ಗೆ ಈ ದಿನ ಸ್ವಲ್ಪ ಸಮಯ, ಸ್ವಲ್ಪ ಓಡಾಟ, ಹಣ ವ್ಯಯ ಇತ್ಯಾದಿಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಚಟುವಟಿಕೆಯಿಂದ ಇರ್ತೀರಿ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಒಳ ಮನಸ್ಸೇನಿದೆ ಅದು ಸ್ವಲ್ಪ ದ್ವಂದ್ವದಿಂದ ಕೂಡಿರುವಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿನೇ ಕೆಲವು ತಪ್ಪುಗಳನ್ನು ಮಾಡ್ತೀರಿ. ತಪ್ಪನ್ನು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡುವಂಥದ್ದು ನಾಳಿನ ದಿನದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಪೂರ್ವ ನಿರ್ಧಾರಿತವಾಗಿರುವಂಥ ಕೆಲಸಗಳನ್ನು ಮಾಡಿ, 4 ಜನರ ಜೊತೆಯಲ್ಲಿ ಬೆರೆತು ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧುಗಳನ್ನಾಗಲಿ ಸಂಪರ್ಕದಲ್ಲಿ ಇಟ್ಕೊಳ್ಳಿ, ಕಮ್ಯುನಿಕೇಷನ್ ಇಟ್ಕೊಳ್ಳಿ, ಫೋನಲ್ಲಿ ಮಾತಾಡಿ. ಹಾಗೆ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮನಸ್ಸು ಸ್ವಲ್ಪ ಹಿತವಾಗಿರುತ್ತೆ, ಸಂತೋಷದಾಯಕವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.